ज्ञानसिद्धं तपःसिद्धं सर्वसिद्धं शिवप्रदं स्वयं सिद्धं अहं वन्दे सिद्धारूढयतीश्वरं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। परम पूज्य आदस्मरणीय अद्वैत सार्वभौम चक्रवर्ती ಶಿವಾವತಾರಿ ಪರಮ ಗುರುಗಳಾದ ಜಗದ್ಗುರು ಸಿದ್ಧಾರೂಢರ ದಿವ್ಯ ಚರಣಾರವಿಂದಗಳಲ್ಲಿ ನಡೆದು ತತ್ಸ್ವರೂಪರು ವೇದಾಂತವಾಗಿ ಶ್ರೀತೋತ್ತಮ ವೇದಾಂತ ಆಚಾರ್ಯರ ನನ್ನ ಆರಾಧ್ಯ ಗುರುದೇವರ ದಿವ್ಯ ಚರಣಾರವಿಂದಗಳಲ್ಲಿ ಭೂಯೋ ಭೂಯೋ ನಮನಗಳನ್ನು ಸಲ್ಲಿಸಿ ಅಧಿಷ್ಠಾತ್ರಿ ಎಲ್ಲ ದೇವತೆಗಳನ್ನು ನಮಿಸಿ ಉಪಸ್ಥಿತ ಸಂತರಿಗೆ ಶರಣಾರ್ಥಿ. ಪ್ರತಿ ಭಾನುವಾರ ನಡ್ಕೊಂಡು ಬಂದಂತಹ ಸತ್ಸಂಗ ಕಾರ್ಯಕ್ರಮ ಭಗವತ್ಪಾದ ಶಂಕರಾಚಾರ್ಯರು ನಮ್ಮಲ್ಲಿ ಎಲ್ಲರಿಗೆ ಮಣಿರತ್ನ ಮಾಲಾ ಅನ್ನೋ ಒಂದು ಸಣ್ಣ ಗ್ರಂಥ 35 ಶ್ಲೋಕಗಳವು ಬಹಳ ಸುಂದರ. ಒಂದೊಂದು ಪ್ರಶ್ನೆ ಅದಕ್ಕೆ ತಾವೇ ಉತ್ತರ ಹೇಳ್ಕೊಂಡು ಬಂದಾರೆ. ಇವತ್ತ ವಿಷಯ ಏನಂದ್ರೆ ಶ್ರೀಮಾಂಶಗೋಯಸ್ಯ ಸಮಸ್ತ ದೋಷ. ಈ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಈ ವಿಷಯ ಹೆಂಗ್ ಬಂದ್ರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸುಖ ಬೇಕು. ಸುಖ ಸಲುವಾಗಿ ನಾವು ಮುಂಜಾನೆಗಳು ಸಂಜೆ ಕುಟುಂಬದಲ್ಲಿ ಪ್ರಯತ್ನ ಮಾಡ್ತಿರ್ತೀವಿ. ಅದಕ್ಕೆ ಏನೇನೋ ಗಳಿಸ್ತಾರೆ. ಮನಿ, ಫಲ, ರೊಕ್ಕ, ಪರಿವಾರ ಎಲ್ಲ ಗಳಿಸ್ತೇವೆ. ಇವತ್ತು ಅವ್ರು ಪ್ರಶ್ನೆ ಮಾಡತ್ತ ಶ್ರೀಮಾಂಶ ಕೋ, ಯಾರು ಕದ ಶ್ರೀಮಾನ್, ಯಾರು ಶ್ರೀಮಂತರು ಅಂತ ಪ್ರಶ್ನೆ ಕೇಳ. ಯಾರಿಗೆ ಬೇಕು ಶ್ರೀಮಂತರು? ಶ್ರೀಮಂತರ ಅಂದ್ರ ನಾವ್ ಯಾವಾಗ್ಲೂ ಅಂತೀವಿ ಯಾರ ಕಡೆ ಸಂಪತ್ತಿ ಅಲ್ಲ ಅವ್ರು ಶ್ರೀಮಂತ. ಹೌದು, ಸಂಪತ್ತಿಯನ್ನು ತರಬೇಕು. ಯಾವ ವಿಪತ್ತಿ ಒಳಗೆ ಸಹಾಯ ಆಗ್ತದೆ ಸಂಪತ್ತಿ ಆಗಬೇಕು, ಇಲ್ಲಾಂದ್ರೆ ಸಂಪತ್ತಿ ಆಗಬೇಕು. ಈ ರೊಕ್ಕ ಸಂಪತ್ತಿ ಅಂತ ಅನಿಸ್ಕೊಳ್ಬೇಕು. ಹೌದ್ರೆ ಶಾಸ್ತ್ರನೇ ಹೇಳ್ಕೊಂಡ ಏನಂದ್ರ ರೊಕ್ಕದ ಬಗ್ಗೆ ಅರ್ಧನೆ ಗೊತ್ತು, ರಕ್ಷಣೆ ಗೊತ್ತು, ಬೇರೆ ಗಳಸಲು ಗೊತ್ತದ. ರೊಕ್ಕ ಗಳಸಕ್ ಆರಾಮ ಮನೆ ಕುಂತಲ್ಲಿ ರೊಕ್ಕ ಬರಂಗಿಲ್ಲ, ದುಡಿಬೇಕ. ರೊಕ್ಕ ಗಳಸಾಕಲು ದುಃಖ ಆಗ್ತದ. ರೊಕ್ಕ ಬಂದಿದ್ದ ಅದಕ್ಕೆ ರಕ್ಷಣೆ ಮಾಡ್ಬೇಕಾದ್ರೆ ಬ್ಯಾಂಕ್ನಾಗ ಇರ್ತೀವಿ, ಬ್ಯಾಂಕ್ ಮುಳುಗೋದು ಬಂದ್ರ ಭೀತಿನೇ ಅದ. ಒಟ್ಟು ಯಾವಾಗಲೂ ಭಯನೇ ಅದ ಇದ್ರೊಳಗೆ. ಆಮೇಲೆ ಬೇರೆ ದುಃಖ ಖರ್ಚಾಗಂದ್ರೆ ದೊಡ್ಡ ದುಃಖ. ನಿನ್ನೆ ಕೊಟ್ಟಿದ್ದು ಮುಗಿದು ಪಗಾರ ಮಾಡಿ ಮಂತ್ಲಿ ಪಗಾರ ಬಂದಿತ್ತು, ಬಂದಿತ್ತು, ಬರ್ತೇನೆ 10ರಿಂದ 15 ಕೆಲವರು ಓಡಿಸ್ಬಾರ್ದ, ಕೆಲವರು ಮುಚ್ಚಿರ್ತಾರೆ. ಇದಕ್ಕೆ ಸಂಪತ್ತಿ ಅನ್ನಬೇಕಂತೀವಿ. ಉಲ್ಟಾಗಿ ದುಃಖಕ್ಕೆ ಕಾರಣ ನೋಡ್ರಿ. ನೀವು ಎಷ್ಟು ಸಂಪತ್ತಿ ಹೆಚ್ಚಿರ್ತದೆ ಮರಾಠಿ ಭಾಷೆಗೆ ವ್ಯಾಪಕ ಸಂತ ಎಷ್ಟು ಹೆಚ್ಚಿಗಿರ್ತದ ಅಷ್ಟು ತ್ರಾಸ ಇರ್ತದ. ನೋಡ್ರಿ, ಒಂದ ನಿಮ್ ಮನೆಗೆ 1 BHK ಒಂದೇ ಬೆಡ್ರೂಮ್ ಮನೆ ಇತ್ತಂದ್ರೆ ಸ್ವಚ್ಛ ಮಾಡಕ್ ಬಹಳ ಆರಾಮಿದೆ. ಹೆಚ್ಚಿಗಿದ್ದು ಕಸ ಹೊಡೆಯ
ಈಗ ನಮ್ಮ ಮಠ ಕಷ್ಟ ಹೊಡೆಯೋದು ಹೇಳ ಅಂದ್ರೆ ಏನ್ರಿ ಸಂಪತ್ತಿ ಎದಕ್ಕೆ ಅನ್ನಬೇಕು ಬಹಳ ಸುಂದರ ಸುಂದರ ಹೇಳ್ತಾರೆ. ಅನೇಕ ಸಂಪತ್ತಿ ಅದ, ಆಸುರಿ ಸಂಪತ್ತಿ ಅಂತೂ ಹೇಳ್ಕೊಂಡ್ ಬಂದಾರೆ ಭಗವದ್ಗೀತಾಗ. ಯಾವುದೇ ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷಮೇವಶ್ಚ ಅಜ್ಞಾನಚಾದಿತ್ಯಾಗಸ್ಯ ಪಾರ್ಥ ಸಂಪದ ಆಸುರಿ. ಪ್ರಾರ್ಥನೆ ಹೇಳಾಗ್ತಾರೆ ಮೊದಲನೇ ಏನಂದ್ರ ಇವೇನು ದುರ್ಗುಣಗಳದಾವಲ್ಲ ಇವು ಆಸುರಿ ಸಂಪತ್ತಿ ಅಂತ ಹೇಳ್ಕೊಂಡ. ಅದರಿಂದನೂ ಸುಖ ಸಿಗ್ತೈತ್ರಿ ಅವ್ರಿಗೆ. ಮತ್ತೊಬ್ರಿಗೆ ತ್ರಾಸ ಕೊಟ್ಟ ಏನು ಸುಖ ಸಿಗ್ತದಲ್ಲ ಅದಕ್ಕೆ ಏನಿರ್ಬೇಕ್ರಿ ಆಸುರಿ ಗುಣಗಳಿಂದ ಬಂದಂತ ತಾಮಸ ಸುಖ. ಅದಕ್ಕೆ ಒಂದ್ ಕಡೆ ಹೇಳ್ಕೊಂಡ್ ಬಂದಾರಿ ಏನಂದ್ರ ಸ್ವರ್ಗಕ್ಕ ಹೊಂಟಿದ್ರದ್ದು ಎಲ್ಲ ಪಾಂಡವರು ಹೋಗುವಾಗ ಭೀಮದ ಮೊದಲ ನರಕದಿಂದ ಹೋಗ್ಬೇಕಾಯ್ತು. ಅವ ದುರ್ಯೋಧನ ರಣಾಂಗಣದಲ್ಲಿ ಸತ್ತ ಡೈರೆಕ್ಟ್ ಸ್ವರ್ಗಕ್ಕೆ ಹೋದ್ರೆ ಇವ ಭೀಮ. ಯಾಕಂತಂದ್ರೆ ಅವ್ರು ಘಟನೆ ಹೇಳಿದ್ರು. ಏನ್ ಹೇಳಿದ್ರ ಅಂದ್ರೆ ಯಾವಾಗ ನೀವು ನೋಡಿ ಎಲ್ಲ ಮಹಾಭಾರತ ಯುದ್ಧ ಮುಗಿದಿಂದ ಧೃತರಾಷ್ಟ್ರ ಎಷ್ಟು ಸಿಟ್ಟಿರ್ತದಂತ ನಾನು ಎಲ್ಲಾ ಮಕ್ಕಳಿಗೆ ಬಂದಲ್ಲ ನನ್ನ ಪ್ರಿಯ ದುರ್ಯೋಧನಾದ ನೀ ಬಂದಿರಲ್ಲ ಭೀಮ ಹೇಳಿ ಭೀಮದ ನಾನು ಬಳಿ ನೀವು ಮಾರೋ ಅಂತ ಕರ್ಲಿಂದ ಕೃಷ್ಣಗೆಲ್ಲ ಬರ್ತದೆ. ಕೃಷ್ಣ ಏನ್ ಮಾಡ್ತಾನೆ ನೀ ಹೋಗ್ಬೇಡ ಅದಕ್ಕೆ ನಾನು ಮುಂದೆ ಇಟ್ರೆ ಯಾವಾಗ ಕಡಿ ಬರ್ತಾನಲ್ಲಿ ಕುಡಿ ಕುಡಿ ಹಾಕಿ ಸಿಟ್ಟು ಯಾವಾಗ ಇದು ಭೀಮ್ ನೋಡ್ದಲ್ಲ ನೋಡಿದ ಅವನಿಗೆ ಇಷ್ಟ ನನ್ನ ಕೊಲ್ಲಾಗ್ತಾನಿಲ್ಲ ನನ್ನ ಕೊಲ್ಲಾಗ್ತಾನ ಏನ್ ಮಾಡ್ಬೇಕು ಈಗ ಹೇಳಿ ಮುಂದೆ ಯಾವಾಗ ಎಲ್ಲ ಮುಚ್ಚಿದ್ದಾಗ ರೊಟ್ಟಿ ಹುರಿದಾಗ ನಾನು ಭೀಮ ದುರ್ಯೋಧನ ಎಲ್ಲ ಹೀಗೆ ಬಿಡ್ತೀನಿ ನಾ ಹಿಂಗ್ ಊಟ ಮಾಡಿ ಹಿಂಗೆ ರಕ್ತ ಕೊಡೋದಿ ದುಶ್ಯಾಸನಿಗೆ ಸಂದರ್ಭ ಹಿಂಗ್ ಉಲ್ಲೇಖ ಮಾಡ್ತೀನಿ. ಅವನಿಗೆ ದುಃಖ ಆಗಿದ್ದು ನೋಡಿ ಯಾರಿಗೆ ಧೃತರಾಷ್ಟ್ರ ದುಃಖ ಆಗೋದು ನೋಡಿ ಇವರಿಗೆ ಸುಖ ಆಗ್ತಿರ್ತಾರೆ. ಇದು ತಾಮಸ ಸುಖ. ಇವು ಸಂಪತ್ತಿಯಾದ ದುಃಖ ಕಾರಣ. ಮುಂದೆ ದೈವಿ ಸಂಪತ್ತು ಅಂತ ಹೇಳ್ಕೊಂಡ 3 ಶ್ಲೋಕ ಹೇಳ್ಯಾರ. ಆಸುರಿ ಸಂಪತ್ತಿನಾಗ 6 ಗುಣಗಳು ಹೇಳ್ಯಾರ. ಇನ್ನು ದೈವಿ ಸಂಪತ್ತಿನಾಗ 26 ಗುಣಗಳು ಹೇಳ್ಯಾರ. ಆ ದೈವಿ ಸಂಪತ್ತಿ ಇತ್ತಪ್ಪ ಅಂತಂದ್ರೆ ನಮಗೆ ಜ್ಞಾನಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಧನ ಸಂಪತ್ತಿ ನೀವು ನೋಡಿರಿ ವಿದ್ಯಾ ಸಂಪತ್ತು ಎಲ್ಲಕ್ಕಿಂತ ಶ್ರೇಷ್ಠ ಯಾವುದು ವಿದ್ಯಾ ಸಂಪತ್ತು. ವಿದ್ಯಾ ಸಂಪತ್ತಿ ಇತ್ತಪ್ಪ ಅಂದ್ರೆ ಏನೋ ನಾವು ಕಡಿಮೆ ಬಿಡಂಗಿಲ್ಲ, ಅದು ಕಳತನೂ ಆಗಂಗಿಲ್ಲ. ವಿದ್ಯೆ ಕಡು ಮಾಡಕ್ಕಾಗಿಲ್ಲ. ಅದಕ್ಕೆ ವಿದ್ಯಾ ಶ್ರೇಷ್ಠ ಸಂಪತ್ತು ಅಂತ ಹೇಳಿ ಇವತ್ತ ಏನ್ ಹೇಳೋದಲ್ಲ ಖರೇ ಸಂಪತ್ತುಗಳು ಯಾವ್ದಂದ್ರೆ ಯಾವನಿಗೆ ಇಚ್ಛಾನೇ ಇಲ್ಲ ಅಂದ್ರೆ ಕೃಷ್ಣ ರಹಿತ ಇಚ್ಛಾ ರಹಿತ ಒಟ್ಟು ಯಾವುದು ಇದು ಬೇಕು ಇದು ಬೇಡ ಅಂತಿಲ್ಲ. ಬಂದಿದ್ದೆಲ್ಲ ಬರದೆ ಸ್ವರ್ಗುರು ಭಯ ಹಂಗಿರೋನಿಗೆ ಏನಂತಾರ ಸಮಸ್ತ ದೋಷ ಬರೇ ಶ್ರೀಮಂತ ಅವನಿಗೆ ನೋಡಿ. ಸಿದ್ಧಾರ್ಥರಿಗೆ ಹಿಡಿಮ್ಯಾಗ ಬೆಂಕಿ ಇಟ್ಟು ಬೆಂಕಿ ಕಂಡಾಗಿತ್ತು ಹಂಗ ಗೊತ್ತಿದ್ರು ಇರ್ತಾನೆ. ದುಷ್ಟ ಜನ ಹೆಂಗಿರ್ತಾರ ಅವ್ರು ಲಿಮಿಟ್ ಆಗಿಲ್ಲ, ಎದಕ್ಕೂ ಹೋಗ್ಬಾರ್ದು. ನಮ್ಗೊಂದು ಈಟು ಉದ್ಕಂಡು ಹಚ್ಚಿದ್ರ 4 ದಿನ ಅಲ್ಲೇ ಇರ್ತೈತೆ. ಎಲ್ಲಿತರ ನಾಯಿ ಬೆಂಕಿ ಕ್ಯಾಂಡಿಲ್ ಇಟ್ರ ಸಿದ್ಧಾರಾಜ ಹಂಗ ಗೊತ್ತಿದ್ದಂತ 100% ಸಿದ್ಧರಿಲ್ಲ ಅಂದ್ಬಿಟ್ನೆ. ಶಿಷ್ಯಪ್ಪ ಹುಲಿಗೆ ಕೈ ಮಾಡಿದ್ರೆ ಹುಲಿಗೆ ಎಂದಿರ್ತೈತಿ, ಯಾಕೆ ನೀ ಶಾಪ ಕೊಡಂಗಿಲ್ಲ ಈಗ ಕೇಳಿದಾಗ ಸಿದ್ಧರಾಜ ಅಂತಾರ ಸಜ್ಜನರಂದ್ರೆ ಈ ಕಣ್ಣ ದುರ್ಜನರಂದ್ರೆ ಈ ಕಣ್ಣ, ನನ್ನ ಕಣ್ಣ ನಾನು ಬಟ್ ಹಾಕೊಳ್ಳ. ಇವರು ಸಮಸ್ತ ದೋಷ. ಅವ್ರಿಗೆ ಮಾತ್ರ ಸಿದ್ಧರಾಜಗೆ ರಥದಾಗ ಕೂತಿದ್ದಾಗ ಕಿರೀಟ ಇಟ್ಟರು ಎಲ್ಲ. ಅವ ಯಾವ ಅಂತ ಕೇಳ ಯಜ್ಜ ಇವತ್ತು ತೆಲಿ ಮ್ಯಾಗ ಬಂದಾಗ ಕಿರೀಟ ಇಟ್ಟಿದ್ರು ಯಾವ ಕೇಳ ಬೆಂಕಿ ತಿಂದ್ರೆ ಅವಾಗ ಹಂಗಂತ ಸಮಾನ ಸಮಸ್ತ ದೋಷ. ಅದಕ್ಕೆ ಮಹಾತ್ಮರೇ ಸಮಸ್ತ ದೋಷ. ನೋಡ್ರಿ ಇನ್ನೊಂದು ಪ್ರಸಂಗ ಹೇಳ್ತಾರೆ. ಸಿದ್ಧಾರಾಜಿದ್ದಾಗ ಕೆರಿ
ಕೆರೀತೇವೆ ಮೊದಲು ಶಿವರಾತ್ರಿ ಬಹಳ ನೀರು ಬೇಕಲ್ಲ, ಶಿವರಾತ್ರಿ ಬಹಳ ಜನ ಬರ್ತಾರೆ, ನೀರು ಬೇಕಂತ ಹೇಳಿ ಕೆರಿ ಕಟ್ಟುವಾಗ ಮ್ಯಾಗಿಂದ ಮಳೆ ನೀರು ಬರ್ಬೇಕಂತ ನಾಲಿ ಮಾಡಿದ್ರು. ಎಷ್ಟೋ ಖರ್ಚು ಮಾಡ್ಯಾವ. ಎಲ್ಲರಿಗೂ ಅನಿಸ್ತು ಬಹಳ ಚಲೋ ಆಗಿ ಈಗ ಹೇಳಿ ರಾತ್ರಿ ಬಹಳ ಜೋರು ಮಳೆ ಬಂತು. ಅವೆಲ್ಲ ಕಮಿಟಿದವರು ಇನ್ನೇನು ಕೆರೆ ತುಂಬಿರ್ಬೇಕಂತ ತಿಳ್ಕೊಂಡು ಹೋಗಿ ನೋಡ್ತಾರೆ. ಒಂದು ಹನಿ ನೀರು ಆಗಿರ್ತಾರೆ. ಯಾಕೆ ಅದು ಅಲ್ಲಿ ಹೊಡೆದು ಬೇರೆ ಕಡೆ ನೋಡ್ತಾರೆ. ಅರ್ಜುನ ಕಡೆ ಬಂದು ಅಪ್ಪ ಈಗ ಖರ್ಚು ಮಾಡಿದ್ವಿ ಹಿಂಗಾಗಲ್ಲ ಎಲ್ಲ ಕಮಿಟಿದವರು ಅರ್ಜುನ ಚಾನ್ಸ್ ಇದ್ರು. ಅಂದ್ರೆ ಆ ಪರಿಸ್ಥಿತಿ ಬಂದ್ರು ಸಮಾನವಾಗಿರ್ಬೇಕು. ಎಲ್ಲ ಯಾಕಂದ್ರೆ ಇದು ನಷ್ಟಪಡಿಲ್ಲ, ಯಾವುದೂ ನಮ್ಮ ಜೊತೆ ಬರಂಗಿಲ್ಲ. ಅದು ಉದ್ದೇಶನೇ ಸರಿ ಇರಲಿ, ಸಂಪರ್ಕ ಇರಲಿ, ಪರಿವಾರ ಇರಲಿ, ಯಾವ ಸಂಬಂಧನೂ ಇರಲಿ, ಯಾವ ಸಂಸಾರ ವಸ್ತುಗಳು ನೋಡಿ ಬರಂಗಿಲ್ಲ ಅಂತ ತಿಳಿಸೋ ಸಲುವಾಗಿ ಪ್ರಾರಬ್ಧಾನುಸಾರ ಏನು ಬರ್ತೈತೆ ಅದರಂತೆ ಇಟ್ಟು ಸಮಾಧಾನ जैसे खेलिए अनंते तैसे रहावे असावे चित्ती समाधान. ಪರಮಾತ್ಮ ಹೆಂಗಿಟ್ಟನಲ್ಲ ಹಂಗೆ ಇರಬೇಕು, ಚಿತ್ತ ಸಮಾಧಾನ ಯಾವಾಗಲೂ ಇರಬೇಕು ಅಂತ ಅದಕ್ಕೆ ಇವತ್ತಿನ ವಿಷಯ ಇದೇ ಹೇಳ್ತಾರೆ. ಇದು ಸಮಸ್ತ ದೋಷ ಬುದ್ಧಿ ನಮಗೆಲ್ಲರಿಗೆ ಸದ್ಗುಣ ಕರುಣಿಸಿ ಅಂತ ಹೇಳಿ